ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ. ಬೆಳ್ಳಂಬೆಳಗ್ಗೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತರು. ದೊಡ್ಡಬಳ್ಳಾಪುರ ತಾಲೂಕಿನ ನಾಗಾರಾಧನೆಯ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಬರುವ ಈ ನಾಗರ ಪಂಚಮಿ ಹಬ್ಬದಂದು ಮುಂಜಾನೆಯಿಂದಲೇ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ರುದ್ರಾಭಿಷೇಕ ಸೇರಿದಂತೆ ಮೂಲ ವಿಗ್ರಹಕ್ಕೆ ವಿಶೇಷ ಅಲಂಕಾರದ ಜೊತೆಗೆ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ತೊಂದರೆಯಾಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆಯುತ್ತಿದ್ದಾರೆ. ವಿವಾ ನ್ಯೂಸ್ ಕನ್ನಡ. ಯೋಗಿಮಾನಸಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಳವಾರ ನಾಗರ ಪಂಚಮಿ ಬಿದ್ದಿರೋದು ತುಂಬ ವಿಶೇಷವಾದಂತಹ ದಿನ. ಸುಬ್ರಹ್ಮಣ್ಯನಿಗೆ ತುಂಬ ಶ್ರೇಷ್ಠವಾದಂತಹ ದಿನವೂ ಸಹಿತ ಹೌದು. ಆದ್ದರಿಂದ ಕರ್ನಾಟಕದಲ್ಲಿ ವಿಶೇಷವಾದಂತಹ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಬಂದು ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಸ್ವಯಂಭೂ ಮೂರ್ತಿ, ಒಂದೇ ಶಿಲೆಯಲ್ಲೇ ಎರಡು ದೇವರು ಸ್ವಯಂಭೂ ಆಗಿರೋದೇ ಇಲ್ಲಿನ ಇನ್ನೊಂದು ವಿಶೇಷತೆ. ಸರ್ಪನಿಗೆ ಗರುಡನಿಗೆ ವೈರತ್ವ ಇರೋದ್ರಿಂದ ಸರ್ಪಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಹೇಳಿ ಅಭಯವನ್ನ ಕೊಟ್ಟಿರುವಂತಹ ಜಾಗ ಇದು ನರಸಿಂಹಸ್ವಾಮಿ. ಆದ್ದರಿಂದ ಕುಜದೋಷ ಆಗಿರ್ಬೋದು, ರಾಹುಗೆ ಸಂಬಂಧಪಟ್ಟಿರುವಂತಹ ದೋಷ ಆಗಿರ್ಬೋದು, ಮತ್ತೆ ಕುಜದೋಷ ಆಗಿರ್ಬೋದು, ಮತ್ತೆ ಚರ್ಮರೋಗ ಆಗಿರ್ಬೋದು, ಎಲ್ಲ ದೋಷಗಳಿಗೂ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಇವತ್ತಿನ ದಿನ ನಾಗರ ಪಂಚಮಿ ವಿಷಯ ಅಂಗವಾಗಿ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ವಾಮಿಗೆ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ಮಹಾಮಂಗಳಾರತಿ ಎಲ್ಲ ನೆರವೇರಿ ಬೆಳಗ್ಗಿನ ಜಾವ 4 ಗಂಟೆಯಿಂದನೇ ಭಕ್ತ ಸಾಗರ ತುಂಬಾ ಹರಿದು ಬರ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಸ್ವಾಮಿಗೆ ಇನ್ನ ಉತ್ಸವಾದಿಗಳು ನಡೆಯುತ್ತೆ. ಉತ್ಸವಾದಿಗಳೆಲ್ಲ ಆದ ನಂತರ ಮತ್ತೆ ಮಹಾಮಂಗಳಾರತಿ, ಬೆಳಗ್ಗೆ ರಾತ್ರಿ ಎಲ್ಲ ಮಹಾಪೂಜೆಗಳು ನಡೀತಾ ಇರುತ್ತೆ. ರಾತ್ರಿ 8:30ಗೆ ಮಹಾಮಂಗಳಾರತಿ ಆಗಿ ಸ್ವಾಮಿಯನ್ನ ಇವತ್ತಿನ ಪೂಜೆಗಳಿಂದ ಮುಗಿಸುವಂತಹ ಕೆಲಸಗಳು ನಡೆಯುತ್ತೆ.